ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗಾನ ಕೋಗಿಲೆ ಎಸ್ ಜಾನಕಮ್ಮರವರ ಕೊಡುಗೆ ಅಪಾರವಾದುದು ಅಂತ ಕನ್ನಡ ಸಾಹಿತ್ಯ ಪರಿಷತ್ನ ಚಾಮರಾಜನಗರ ತಾಲೂಕು ಅಧ್ಯಕ್ಷ ಸುರೇಶ್ ಋಗ್ವೇದಿ ಅಭಿಪ್ರಾಯಪಟ್ಟಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಗಾನ ಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗಾನ ಕೋಗಿಲೆ ಎಸ್ ಜಾನಕಮ್ಮರವರ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸುರೇಶ್ ಋಗ್ವೇದಿರವರು, ಡಾಕ್ಟರ್ ರಾಜ್ಕುಮಾರ್ ರವರ ಹೆಸರಿನಲ್ಲಿ ಪ್ರಶಸ್ತಿ ಪಡೆಯುವುದು ಎಂದರೆ ಅದು ಪೂರ್ವ ಜನ್ಮದ ಪುಣ್ಯ. ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದವರು. ಅವರ ಜೀವನ, ಆದರ್ಶ, ನಡೆ, ನುಡಿ ಪರಿಶುದ್ಧವಾದದ್ದು ಅಂತ ಗುಣಗಾನ ಮಾಡಿದ್ರು. ಇದೇ ವೇಳೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಗೀತ ಗಾಯನ ನಡೆಯಿತು. ಅಲ್ಲದೆ ರಂಗಭೂಮಿ ಕಲಾವಿದರಾದ ನಂಜದೇವಪುರದ ಪುರುಷೋತ್ತಮ್, ವೆಂಕಟರಮಣ ಸ್ವಾಮಿ, ವಿ ಮಹದೇವಯ್ಯ, ಹರದನಹಳ್ಳಿ ನಟರಾಜು, ಅಮ್ಮನಪುರ ಗೋವಿಂದರಾಜು, ಅರಳೀಪುರ ಗೋವಿಂದರಾಜು, ಎಂಎನ್ ಮಹದೇವರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಂಗಭೂಮಿ ಕಲಾವಿದರು, ಗಾಯಕರು ಹಾಗೂ ನಟರು ಎಲ್ಲ ಗೌರವಾನ್ವಿತರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪಡೆಯೋದು ಒಂದು ರೀತಿಯಲ್ಲಿ ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾನು ಭಾವಿಸ್ತೇನೆ. ಏಕೆಂದರೆ ಒಬ್ಬ ಮಹಾತ್ಮರು ಮತ್ತು ಈ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಕಲಾ ಪ್ರಪಂಚದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ, ಅವರ ಆದರ್ಶ, ಅವರ ನಡೆ, ನುಡಿ ಎಲ್ಲವೂ ಕೂಡ ಶುದ್ಧ ಪರಿಶುದ್ಧವಾದದ್ದು. ಬಂದಾಗ ಚಾಮರಾಜನಗರದಲ್ಲಿ ಬಹಳ ದೊಡ್ಡ ಸಮಾರಂಭವನ್ನು ಮಾಡಿದಾಗ ಅವರು ಹೇಳಿದ್ದು, ಚಾಮರಾಜನಗರ ನನಗೆ ಸ್ವರ್ಗದ ಬಾಗಿಲು ಅಂತಕ್ಕಂತಹ ಆನಂದಪೂರ್ಣವಾದ ಮಾತುಗಳನ್ನು. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವರ್ಗ ಅಂತಕ್ಕಂತಹ ಒಂದು ಪರಿಕಲ್ಪನೆ ಇದೆ. ಆ ಪರಿಕಲ್ಪನೆಗೆ ನಾವು ಸಾಗುವ ದಿಕ್ಕಿನಲ್ಲಿ ತನ್ನ ಮಾತೃಭೂಮಿಯನ್ನು, ಕಲೆಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ಚಾಮರಾಜನಗರವೇ ಸ್ವರ್ಗ ಅಂತ ಹೇಳಿರ್ತಕ್ಕಂಥವರು ಮಹಾಪುರುಷರು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥವರ ಸ್ಮರಣೆ, ಅವರ ಜೀವನ ಮೂಲ್ಯಗಳು, ಜೀವನ ಸಂದೇಶಗಳು, ಅವರ ಸಾಮಾಜಿಕ ಕಳಕಳಿ ಮತ್ತು ರಾಜಕೀಯ ಚಿತ್ರಣಗಳು, ಪೌರಾಣಿಕ ಇತಿಹಾಸ, ಯಾವ ಚಿತ್ರ ನೋಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅದರ ಪ್ರತಿರೂಪ. ಮಯೂರ ಬಂದರೆ ಮಯೂರನ ಪ್ರತಿರೂಪವೇ ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ನೋಡಿದ್ರೆ ಮಯೂರ ಅಂತ ಬರ್ತಕ್ಕಂಥದ್ದು ಐತಿಹಾಸಿಕ ಪುರುಷ ನಮಗೆ ಗೊತ್ತಿಲ್ಲ.